ಕುಲದಲ್ಲಿ ಕೀಳು ಯಾವುದೋ ಚಿತ್ರದ ಧ್ವನಿ ಮುದ್ರಣ ಕಾರ್ಯಕ್ರಮ ಇವತ್ತಿಂದ ಶುರುವಾಗಿದೆ. ನಮ್ಮ ಚಿತ್ರತಂಡ ಇಲ್ಲಿ ಕುಂತಿದ್ದೀವಿ ಇವತ್ತಿನ ಮುಂದೆ. ತುಂಬ ಒಂದು ಜೋಶಲ್ಲಿದ್ದೀವಿ. ಕಾರಣ ಏನಂದರೆ ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ. ಇನ್ನು ಒಂದು ಹಾಡು ಮಾತ್ರ ಬಾಕಿ ಇಟ್ಕೊಂಡಿದ್ದೀವಿ. ಸೊ ಈಗ ಡಬ್ಬಿಂಗ್ ಕಾರ್ಯಕ್ರಮ ಮುಗಿಸ್ಕೊಳ್ತಾ ಆಮೇಲೆ ಅದನ್ನು ಶೂಟ್ ಮಾಡಿ ಕುಂಬಳಕಾಯಿ ಹೊಡೆಯುವಂಥ ಒಂದು ಪ್ರೋಗ್ರಾಮ್ ಇದೆ. ಸೊ ಡಬ್ಬಿಂಗ್ ನಮ್ಮ ಮನು ನಿಮಗೆ ಗೊತ್ತೇ ಇದೆ. ಮಡೆನೂರು ಮನು ಕಾಮಿಡಿ ಕಿಲಾಡಿಗಳಲ್ಲಿ ತುಂಬ ಅವರ ಒಂದು ವಾಕ್ಚಾತುರ್ಯ, ಅವರ ಒಂದು ಟ್ಯಾಲೆಂಟು, ಅವರ ಟೈಮಿಂಗು, ಕಾಮಿಡಿ ಎಲ್ಲ ನೀವು ಆಲ್ರೆಡಿ ಕೇಳಿರ್ತೀರ, ನೋಡಿರ್ತೀರ. ಸೊ ಅಷ್ಟೇ ಅದ್ಭುತವಾಗಿ ಈ ಚಿತ್ರದಲ್ಲೂ ಕೂಡ ಬಹಳಷ್ಟು ಒಳ್ಳೆ ಟೈಮಿಂಗಲ್ಲಿ ಒಳ್ಳೆ ಡೈಲಾಗ್ಗಳನ್ನ ಪಂಚ್ ಮಾಡಿದ್ದಾರೆ. ಅದನ್ನು ಇನ್ಮೇಲೆ ಇವತ್ತಿಂದ ಡಬ್ಬಿಂಗಲ್ಲಿ ಕ್ಯಾಚ್ ಮಾಡ್ತೀವಿ. ಸೊ ಹಾಗೆ ನಮ್ಮ ಮೌನ ಗುಡ್ಡೆ ಮನೆ ಅವರ ಒಂದು ಟಾಕಿಂಗ್ ಪವರ್ ನಿಮಗೆ ಗೊತ್ತೇ ಇದೆ. ಸೊ ಅವರು ಕೂಡ ಒಳ್ಳೆ ಡೈಲಾಗ್ಸ್ಗಳು, ಅದರಲ್ಲಿ ಒಂದು ಹಳ್ಳಿ ಸೊಗಡಿದೆ. ಇವರು ನಾರ್ಮಲ್ಲಾಗಿ ಕನ್ನಡ ಮಾತಾಡೋದು ಕೇಳಿರ್ತೀರ. ಇದರಲ್ಲಿ ಸ್ವಲ್ಪ ಹಳ್ಳಿ ಭಾಷೆ ಇದೆ, ಜಾನಪದ ಶೈಲಿಯಲ್ಲಿರುತ್ತೆ. ಸೊ ಇವರು ಬಹಳ ಎಫರ್ಟ್ ಆಗ್ತಾ ಇದ್ದಾರೆ ಆ ಒಂದು ಪಾತ್ರಕ್ಕೆ. ಈಗ ಡಬ್ಬಿಂಗಲ್ಲೂ ಕೂಡ ತುಂಬ ಒಂದಷ್ಟು ಪದಗಳನ್ನ ಹಿಡಿತಾ ಇದ್ದಾರೆ. ಜನರಲ್ ಲ್ಯಾಂಗ್ವೇಜ್ ಕನ್ನಡ ಮಾತಾಡೋದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಈ ಭಾಷೆ ಇದೆ. ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ತುಂಬ ಒಳ್ಳೆಯ ಪ್ರಯತ್ನ ನಡೀತಾ ಇದೆ. ಹಾಗೆ ನಮ್ಮ ಹರೀಶ್ ಸರ್ ಈ ಚಿತ್ರದಲ್ಲಿ ಒಂದು ತುಂಬ ಅದ್ಭುತವಾದಂಥ ಒಂದು ಪಾತ್ರ. ನನಗೆ ಈ ಸೀಕ್ವೆನ್ಸ್ ಯಾರ ಕೈಯಲ್ಲಿ ಮಾಡಬೇಕು ಅಂದಾಗ ನಮಗೆ ಭಾಳಷ್ಟು ಆಪ್ಷನ್ಸಲ್ಲಿ ನಾವು ಹುಡುಕ್ತಾನೆ ಇದ್ವಿ. ಎಂಟೈರ್ ಟೀಮು ಶೂಟ್ಗೆ ಹೊರಟ್ಬಿಟ್ವಿ. ನಮಗೆ ಸೆಲೆಕ್ಟೆಡ್ ಆಗಿ ಯಾರೂ ಸಿಕ್ಕಿರಲಿಲ್ಲ. ಆಮೇಲೆ ನಾನು ಇವ್ರನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಳ್ಳೋಕೆ ಮುಂಚೆ ಇವ್ರ ಬಗ್ಗೆ ಗೊತ್ತು. ಅಂದರೆ ಇವರು ಆಲ್ರೆಡಿ ಹೀರೋ ಆಗಿ ಒಂದಷ್ಟು ಸಿನಿಮಾಗಳು ನಡೀತಾ ಇತ್ತು. ಇವರು ನಮ್ಮ ಈ ಪಾತ್ರಕ್ಕೆ ಓಕೆ ಅಂತಾರೋ ಇಲ್ವೋ, ಹೋಗಿ ಮತ್ತೆ ರಿಜೆಕ್ಟ್ ಆಗೋದು ಬೇಡ ಅನ್ನೋ ಥರ ಮೈಂಡ್ಸೆಟ್ಟಲ್ಲೇ ಇದ್ವಿ. ಇನ್ನೇನು ಶೂಟಿಂಗ್ ಹತ್ರ ಬರ್ತಿದೆ, ಈ ಪೋರ್ಷನ್ ಕ್ಯಾರೆಕ್ಟರ್ ಶೂಟ್ ಮಾಡಲೇಬೇಕು ಅನ್ನೋ ಟೈಮ್ಗೆ ಒಂದು ಕೊನೆ ಪ್ರಯತ್ನ ಮಾಡಿಬಿಡೋಣ, ಕೇಳೋದ್ರಲ್ಲಿ ತಪ್ಪೇನು ಅಂತೇಳಿ ಒಂದು ಫೋನ್ ಮಾಡಿದೆ. ಸರ್ ಯಾವುದಾದ್ರೂ ಏನು ಸರ್, ಎಲ್ಲ ಸಿನಿಮಾನೇ ಅಲ್ವಾ ಅಂತ ಒಂದು ಮಾತು ಹೇಳಿದ್ರು. ನನಗೆ ಅವತ್ತು ಭಾಳ ಖುಷಿ ಆಯಿತು. ಪಾತ್ರ ಚೆನ್ನಾಗಿರಬೇಕು, ಸಿನಿಮಾ ನೀವು ತುಂಬ ಹಾನೆಸ್ಟಾಗಿ ಮಾಡ್ತಾಯಿದ್ದೀರಾ, ನಿಮ್ಮ ಟೀಮ್ ಚೆನ್ನಾಗಿದೆ, ಸೊ ನಿಮ್ಮ ಜೊತೆಲಿ ನಾನು ಕೆಲಸ ಮಾಡಬೇಕು ಅಂತಂದರು. ನಮಗೆ ಅವ್ರ ಜೊತೆಲಿ ಕೆಲಸ ಮಾಡೋ ಅಂಥ ಒಂದು ಭಾಗ್ಯ ಈ ಪಿಕ್ಚರಲ್ಲಿ ಸಿಕ್ತು. ಸೊ ಬಹಳ ಖುಷಿ ಆಯಿತು. ನಮ್ಮ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರದಲ್ಲಿ ತುಂಬ ಅದ್ಭುತವಾದಂಥ ಒಂದು ಟೈಮಿಂಗಲ್ಲಿ ಬರುವಂಥ ಒಂದು ಪಾತ್ರ ಅದು. ಆ ಪಾತ್ರಕ್ಕೆ ತುಂಬ ಸೂಟೇಬಲ್ ಪರ್ಸನ್ ನಮ್ಮ ಹರೀಶ್ ಸರ್. ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಅಂದರೆ ಏನು ಹೇಳೋದು, ಸಾಫ್ಟ್ ಅಲ್ಲ, ರಗಡ್ ಆಗಿರೋದಕ್ಕೂ ರೆಡಿ, ಈ ಕಡೆ ಜನರ ಜೊತೆ ನಿಂತ್ಕೊಳ್ಳೋದಕ್ಕೂ ರೆಡಿ, ಆ ಥರ ಪಾತ್ರ. ಆ್ಯಂಡ್ ಮನೋ ಅವ್ರನ್ನ ತುಂಬ ಇಷ್ಟಪಡ್ತಾ ಇರ್ತೀನಿ. ಅದೊಂದು ಲವ್ಲಿ ಹುಡುಗಿಯಾಗೂ ಕಾಣೋದಕ್ಕೆ ಸಿಗುತ್ತೆ. ಆ್ಯಂಡ್ ಮಾತಿನ ಶೈಲಿ ಆಗಿರಲಿ, ಆ್ಯಂಡ್ ಈವನ್ ಏನು ಹೇಳೋದು, ಒಂದು ಹಳ್ಳಿ ಹುಡುಗಿ. ಇವಾಗ ನನಗೆ ಅದು ಅಂದರೆ ಹೊಸದು, ಯಾಕಂದರೆ ನಾನು ಇಲ್ಲಿವರೆಗೂ ಕೂಡ ಬಯಸ್ತಿದ್ದಿದ್ದು ಅದೇ. ಅಂದರೆ ಸಿನಿಮಾಗೆ ಬಂದರೆ ಫಸ್ಟ್ ನಾನು ಆ ಥರನೇ ಒಂದು ಗೆಟಪ್ಪಲ್ಲಿ ಬರಬೇಕು ಅಂತಲೇ ಆಸೆ ಇದ್ದಿದ್ದು. ಸೊ ಅದೇ ಸಿಕ್ಕಿದೆ. ಆ್ಯಂಡ್ ಸ್ವಲ್ಪ ಕಷ್ಟ ಇತ್ತು ಭಾಷೆ ಎಲ್ಲ. ಅಂದರೆ ನಾನು ಸ್ವಲ್ಪ ಮಂಗಳೂರು ಟಚ್ ಇರೋದ್ರಿಂದ ನನಗೆ ಹಳ್ಳಿ ಸೊಗಡಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ ಇತ್ತು. ಬಟ್ ಕಲಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಚೆನ್ನಾಗಾಯಿತು. ಅಂದರೆ ಓವರಾಲ್ ಸಿನಿಮಾ ಫ್ರೀಯಾಗಿ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ. ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ ಕೊಟ್ಟಿದ್ದಾರೆ, ತುಂಬ ಇಷ್ಟ ಆಯಿತು ಅಷ್ಟೇ. ಇನ್ನೇನು ಹೌದೌದು, ಮೊದಲನೇ ಸಿನಿಮಾ ಇದು. ಆಯ್ಕೆ ಆಗಿದ್ದು ಆ್ಯಕ್ಚುಲಿ ದೊಡ್ಡ ಸ್ಟೋರಿ ಇದೆ. ನಮ್ಮ ಪ್ರೊಡ್ಯೂಸರ್ ಅವ್ರು ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ್ದು ಈ ಥರ, ಅಂದರೆ ಮೌನ ಅವರೇ ಬೇಕು ಅಂತ ಹೇಳಿಬಿಟ್ಟು. ಅಂದರೆ ಅವರು ನಮ್ಮೂರಿನವರೇ ಆಗಿರೋದ್ರಿಂದ ನನ್ನೇ ಸೆಲೆಕ್ಟ್ ಮಾಡಿದ್ರು. ನಿಮ್ಮೂರವ್ರು ಆಗಿದ್ದಕ್ಕಲ್ಲ, ಈ ಪಾತ್ರಕ್ಕೆ ನೀವು ಸೂಕ್ತ. ಅದು ಸಹ ಹೌದು, ಅದು ಒಂದು ಪಾಯಿಂಟ್. ಆ್ಯಂಡ್ ಅದೇ ಸೇಮ್ ಊರವರು ಆಗಿರೋದ್ರಿಂದ ಸ್ವಲ್ಪ ಬೇಗ ಕನೆಕ್ಟ್ ಆಯಿತು. ಆ್ಯಂಡ್ ಹಾಗೆ ಮತ್ತೆ ಹೋಗಿ ಭೇಟಿ ಮಾಡಿದೆ ಟೀಮ್ನ. ಆ್ಯಂಡ್ ಖುಷಿ ಆಯಿತು. ಶುರು ಮಾಡಿದ್ವಿ. ಆ್ಯಂಡ್ ಎಲ್ಲ ಸಾಂಗ್ ಶೂಟಿಂದ ಹಿಡಿದು ಆಲ್ಮೋಸ್ಟ್ ಆಲ್ ಓವರ್ ಇವಾಗ ಡಬ್ಬಿಂಗ್ವರೆಗೂ ಬಂದಿದ್ದೀವಿ. ಎಲ್ಲೂ ನನಗೆ ಹೊಸದು ಅನ್ನೋ ಥರ ಫೀಲ್ ಆಗಲಿಲ್ಲ. ತುಂಬ ಚೆನ್ನಾಗಿ ನಡೀತು ಶೂಟಿಂಗ್ ಎಲ್ಲ. ಹಾಗೆ ವಿದ್ಯಾ, ನಮ್ಮ ಸಂತೋಷ್ ಸರ್ ಬಂದಿಲ್ಲ ಇವತ್ತು, ನಮ್ಮ ನಿರ್ಮಾಪಕರು. ಅವರೇನೋ ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರೆ, ಸಂಜೆ ಬರ್ತೀನಿ, ನೀವು ಕಂಟಿನ್ಯೂ ಮಾಡಿ ಅಂದರು. ಅವ್ರಿಗೂ ಥ್ಯಾಂಕ್ ಯು.
ಹಾಗೆ ಡೈರೆಕ್ಷನ್ ಟೀಮು ಪ್ರತಿಯೊಬ್ಬರು ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಒಂದು ಒಳ್ಳೆ ಟೀಮ್ ಆದ್ರೇ ಈ ಸಿನಿಮಾ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ. ಟೀಮ್ ಏನಾರ ಒಂಚೂರು ಹದಗೆಟ್ರೆ ಇನ್ನೂ 5 ವರ್ಷ ಆದರೂ ಸಿನಿಮಾ ಆಗಲ್ಲ. ಅದಕ್ಕೆ ಟೀಮೇ ಕಾರಣ. ವಿಶೇಷವಾಗಿ ಮತ್ತೆ ಡೈರೆಕ್ಟ್ರ್ ಸರ್ ಅವರೇ ಸಾರಥಿ. ಏನೋ ಒಂಥರ ಮೊದಲು ಹೀರೋ ಡೈರೆಕ್ಟ್ರುಗಳು ಪ್ರೀತಿ ಮಾಡಬೇಕು, ಆವಾಗಲೇ ಲವ್. ಭಟ್ರು ಸರ್ ಯಾವಾಗಲೂ ಹೇಳ್ತಿರ್ತಾರೆ, ನೀವು ಅವ್ರು ಲವ್ ಮಾಡಿ ನೀವು ಲವ್ ಮಾಡಿ ಸಿನಿಮಾ ಚೆನ್ನಾಗಿ ಆಗ್ಬಿಡುತ್ತೆ ಅಂತ. ಎಲ್ಲಾರ ಲವ್ ಕಡಿಮೆ ಆಯಿತು ಅಂದರೆ ಸಿನಿಮಾ ಏರುಪೇರು ಆಗ್ಬಿಡುತ್ತೆ ಅಂತ. ಹಾಗಾಗಿ ಅವತ್ತಿಂದ ತುಂಬ ಚೆನ್ನಾಗಿ ಲವ್ ಮಾಡ್ಕೊಂಡು ಬಂದವ್ರೆ. ಇನ್ನು ಸಿನಿಮಾದಲ್ಲಿ ಚಾರು ಮೇಡಮ್ ಅವರು ನಮಗೆ ರಾಮಾಚಾರಿ ಸೀರಿಯಲಲ್ಲಿ ಚಾರು ಅನ್ನೋದೇ ಫೇಮಸ್ಸು. ಮೌನಗುಡ್ಡೆ ಮನೆ ಅಂದರೆ ಯಾರು ಗುಡ್ಡೆ ಮನೆ ಅಂತಾರೆ. ಚಾರು ಅವರು ಅಂದಾಗ ಸುಮಾರು ಜನ ಮೊನ್ನೆ ಕುಣಿಗಲಲ್ಲೂ ಅಷ್ಟೇ ಇಡ್ಲಿ ತಿನ್ನೋಕೆ ಹಾಕಿದ್ದು, ಸರ್ ನಿಮ್ಮ ಹೀರೋಯಿನಿಗೆ ತುಂಬ ಫ್ಯಾನ್ ಸರ್ ನಾವು ನಿಮಗೆ ಹಂಗೆ ಹಿಂಗೆ ಅಂತಾರೆ. ತುಂಬ ಖುಷಿ ಆಯಿತು. ಅಂದರೆ ಹೊರಗಡೆ ಒಂದು ಸೀರಿಯಲ್ಲು ಇನ್ನೊಂದು ಕಡೆ ರಿಯಾಲಿಟಿ ಶೋ ಎರಡೂ ಮಿಕ್ಸ್ ಆದಾಗ ಒಂದು ಔಟ್ಪುಟ್ ಏನು ಬರುತ್ತೆ, ಅದನ್ನು ಬಿಟ್ಟು ಬೇರೆ ಏನೋ ಮಾಡಬೇಕು ಅಂದಾಗ ಈ ಸಿನಿಮಾದಲ್ಲಿ ಒಂದು ಕುಲದಲ್ಲಿ ಕೀಳಾವುದ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಒಂದು ಒಳ್ಳೆ ಕತೆ ಸಿಕ್ತು. ನಮ್ಮ ಯೋಗರಾಜ್ ಭಟ್ರು ಸರ್ ಒಂದು ಗಾಡ್ ಫಾದರ್ ಥರ ಒಂದು ಒಳ್ಳೆ ಕತೆ ಕೊಟ್ಟರು. ಅದನ್ನು ತುಂಬ ಪಾಲಿಷ್ ಮಾಡಿ ರಾಮ್ ಸರ್ ಅವ್ರದ್ದು ರೂಟಿಗೆ ಒಂದು ಶೈಲಿಗೆ ತುಂಬ ಇವರು ನಮ್ಮ ಆನಂದ್ ಪ್ರಿಯ ಸರ್, ರೈಟ್? ಆನಂದ್ ಪ್ರಿಯ ನಮ್ಮ ಸಂಭಾಷಣೆ ಈ ಕತೆಗೆ ಆನಂದ್ ಪ್ರಿಯ ಅವ್ರು ಬರೆದಿದ್ದಾರೆ. ಹೌದು, ಅವರು ತುಂಬ ಚೆನ್ನಾಗಿ ಮನುಗೆ ಏನು ಬೇಕು, ಏನು ಡೈಲಾಗ್ ಹೊಡೆದ್ರೆ ಚಂದ, ಕಾಮಿಡಿ ಕಿಲಾಡಿಲಿ ಏನು ಬಿಟ್ಟು ಅದನ್ನು ಬಿಟ್ಟು ಬೇರೆ ಏನು ಮಾಡಿದರೆ ಚಂದ ಅನ್ನೋದನ್ನು, ಕಾಮಿಡಿ ಇರುತ್ತೆ ಅಂದ್ಬಿಟ್ಟು ಅದು ಬಿಟ್ಟು ಬೇರೆ ಏನೂ ಹೋಗಿಲ್ಲ. ನಾವೇನು ನಮ್ಮ ಸ್ಟ್ರೆಂತ್ ಏನಿರುತ್ತೆ ಅದನ್ನು ಮೊದಲು ನಾವು ಕೊಟ್ಟಿದ್ದೀವಿ. ಅದಾದ್ಮೇಲೆ ಸ್ವಲ್ಪ ಎಮೋಷನಲ್ಲು, ಸ್ವಲ್ಪ ಆಕ್ಷನ್ನು, ಸಾಂಗ್ಸು, ಫೈಟು, ಡ್ಯಾನ್ಸ್ ಎಲ್ಲ ಕಡೆ ಹಾಕೊಂಡು ರುಬ್ಬಿಟ್ಟವ್ರೆ. ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ. ಆಮೇಲೆ ರಾಮ್ ಸರ್ ಹೇಳ್ದಂಗೆ ನೀನು ಮಾರ್ಚ್ ತಿಂಗಳಿಗೆ ಬರಬೇಕು ಅಂದ್ಕೊಂಡಿದ್ದೀವಿ. ಈ ತಿಂಗಳು ಒಂದು ಸಾಂಗ್ ಮುಗಿದ ತಕ್ಷಣ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಅಷ್ಟರೊಳಗೆ ನಾವು ಒಂದು ಸ್ವಲ್ಪ ಡಬ್ಬಿಂಗ್ ಮುಗಿಸ್ಬಿಡೋಣ, ಎಲ್ಲರಿಗೂ ಸ್ವಲ್ಪ ಡೇಟ್ಗಳೆಲ್ಲ ಸಿಕ್ಕಿರೋದ್ರಿಂದ. ಇನ್ನು ಮಿಕ್ಕಿದೆಲ್ಲ ಪ್ರಮೋಷನಿಗೆ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ನಮ್ಮ ಸಿನಿಮಾ ತಂಡ, ಪ್ರತಿಯೊಂದು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ನಾವು ಇವರು ಇಡೀ ಟೀಮು ಮೇಡಮ್ ಎಲ್ಲರೂ ಸೇರಿಕೊಂಡು ಒಂದು ಪ್ರಮೋಷನಿಗೆ ದೊಡ್ಡ ಮಟ್ಟಕ್ಕೆ ಒಂದು ಸಿದ್ಧತೆ ರೆಡಿ ಆಗ್ತಾಯಿದೆ. ಹಾಂ ಸರ್, ಹೌದು ಸರ್, ಇದೇ ಸಿನಿಮಾಗೋಸ್ಕರ 1.25 ವರ್ಷದಿಂದ ರೆಡಿಯಾಗಿದ್ದು ಈ ಸಿನಿಮಾಗೋಸ್ಕರ. ಮುಂಚೆ ಅಂಡೆ ಒಲೆ ಥರ ಇದ್ದೆ, ಈಗ ಸ್ವಲ್ಪ ರಾಗಿ ಹೊಟ್ಟೆ ಥರ ಕ್ಲೀನಾಗಿ ರೆಡಿ ಮಾಡಿ ಸ್ವಲ್ಪ ಪ್ಯಾಕ್ಸ್ ಎಲ್ಲ ರೆಡಿ ಮಾಡಿಸಿದ್ವಿ. ಸ್ಟಾರ್ಟಿಂಗ್ ನನಗೆ ಟಿಪ್ಸ್ ಕೊಟ್ಟಿದ್ದೆ ನಮ್ಮ ಸಂತೋಷ್ ಸರು, ಭಟ್ರು ಸರು. ಇವನ್ನ ಒಬ್ಬರು ಜಿಮ್ ಟ್ರೈನರ್ ಕರೆಸ್ಬಿಟ್ಟು ಇವ್ನು ಸಬಿನಾಗಿ ಚೆನ್ನಾಗಿ ತೊಳಿರೋ ಅಂದರು. ಅವ್ರು ತೊಳಿರಿ ಅಂದರೆ ಏನು ಉಳಿದಂಗೆ ತೊಳೆದ್ಬಿಟ್ರು. ಈಗ ನಮಗೆ ಏನು ತಿನ್ನಂಗಿಲ್ಲ, ಏನು ಮುಟ್ಟಂಗಿಲ್ಲ, ಸ್ವೀಟನ್ನು ಮುಟ್ಟಂಗಿಲ್ಲ, ಈ ಥರ ಡಯಟ್ ಮಾಡಿ ಕೊಡ್ತಿದ್ದಾರೆ. ಬಟ್ ಹಿಂಗೆ ಕ್ಯಾರಿ ಮಾಡಬೇಕು. ಏನಾರ ಬಿಟ್ಟೆ ಅಂದರೆ ಪಟ್ಟಂತ ಹೊಟ್ಟೆ ಬಂದು ಸ್ವಲ್ಪ ಗಬ್ದಸ ಥರ ಆಗ್ಬಿಡ್ತೀನಿ ಅಂತ ನಾನು ಸ್ವಲ್ಪ ಕ್ಯಾರಿ ಮಾಡ್ತಾ ಇದ್ದೀನಿ. ಸರ್, ಕೆಳಗೆ ಮನು ಅವ್ರದ್ದು ಒಂದು ಡಬ್ಬಿಂಗ್ ಶಾರ್ಟ್ ಒಂದು, ಆಮೇಲೆ ಏಯ್ ಸುಮ್ಕಿರಮಿ, ನಾಯಿ ಕಾಕೆ ಊರೊಳಗೆ ನಾಯಿ ತರ ಕಿತ್ತಾಡ್ತಾವ್ರೆ. ಇದು ನಮ್ ಜನ ಕೊಟ್ಟರ ಪಟ್ಟ, ಬಿಡೋ ಮಾತೇ ಇಲ್ಲ. ಬಾ ಮೇಡಮ್. ಯಾಕೋ ಕೋಟೆ ಕಾಯೋ ವರ್ಷನೆ ಕೊಳ್ಳೆ ಹೊಡೆಯೋಂಗ್ ಕಾಣ್ತಾವನೆ. ನನ್ನನ್ ಬಿಟ್ರೆ ನೀನು ಕೊಳ್ಳೆ ಹೊಡೆಯೋ ಗಂಡ್ಸ್ ಯಾರಮ್ಮಿ ಅವನೇ? ಓಕೆ, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.